ಹೊಸ ವರ್ಷಕ್ಕೆ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬಸ್ ಟಿಕೆಟ್ ದರವನ್ನ ಹೆಚ್ಚಿಸಿದೆ. ಗ್ಯಾರಂಟಿ ಹೊರೆಯನ್ನ ಜನರ ಮೇಲೆ ಹಾಕಿದೆ ಸರ್ಕಾರ. ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ. ಸಲ್ಕರ್ನೆ ಕೊಟ್ಟಿದ್ದಾರೆ, ನಾವು ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್. ಹೆಣ್ಮಕ್ಳು ಕಾರ್ ಮಾಡಿ ಕಳ್ಸಿರ್ಬೇಕು ಅಷ್ಟೇ. ಫ್ರೀ ಅನ್ನೋದೇ ತಪ್ಪು ಸರ್. ಬಸ್ಸೇ ಬಂದಿಲ್ಲ, ಈಗ 3 ಗಂಟೆಯಿಂದ ಕಾಯ್ತಾ ಇದ್ದೀವಿ. KSRTC ಅಡ್ಡಾಡೋದೇ ಬಿಡಬೇಕು. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ್ಮಕ್ಳು ಖಾಲಿ ಖಾಲಿ. ಸಾರಿಗೆ ಬಸ್ ಪ್ರಯಾಣ ದರ 15% ಹೆಚ್ಚಳ. ದುನಿಯಾ ದುಬಾರಿ ದುನಿಯಾ. ಹೊಸ ವರ್ಷದಂದೇ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15% ಟಿಕೆಟ್ ದರ ಹೆಚ್ಚಳಕ್ಕೆ ಸಚಿವ ಸಂಪುಟ ಸಭೆ ಅಸ್ತು ಹೊಂದಿದೆ. 4 ನಿಗಮಗಳ ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿ ಪ್ರಯಾಣಿಕರಿಗೆ ತಂಡ ಹೊಡೆಯುವಂತೆ ಮಾಡಿದೆ. ಟಿಕೆಟ್ ದರ ಏರಿಕೆಗೆ ಸರ್ಕಾರ ಕೆಲ ಕಾರಣಗಳನ್ನು ಕೂಡ ನೀಡಿದೆ. BMTC, KSRTC, KWKRTC, KKRTC ಸೇರಿದಂತೆ 4 ಸಾರಿಗೆ ನಿಗಮಗಳು ಈ ಹಿಂದೆ 40% ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು. 2014 ಮತ್ತು 2020ರಲ್ಲಿ ಪ್ರಯಾಣ ದರವನ್ನು ಪರಿಷ್ಕರಿಸಲಾಗಿತ್ತು. ಇದೀಗ ಡೀಸೆಲ್, ಬಿಡಿ ಭಾಗಗಳ ಬೆಲೆ, ಸಾರಿಗೆ ಸಿಬ್ಬಂದಿ ವೇತನ ಹೆಚ್ಚಳ ಸೇರಿ ನಾನಾ ಕಾರಣ ಕೊಟ್ಟು ಸರ್ಕಾರ ಪ್ರಯಾಣ ದರವನ್ನು ಹೆಚ್ಚು ಮಾಡಿದೆ. ಇದೇ ಜನವರಿ 5ನೇ ತಾರೀಕಿಂದ ಟಿಕೆಟ್ ದರ ಜಾರಿ ಆಗ್ಲಿಕ್ಕಿದೆ. ಸರ್ಕಾರ ಗ್ಯಾರಂಟಿ ಹೊರೆಯನ್ನ ಜನರ ಮೇಲೆ ಹಾಕಿ ಕೈ ತೊಳೆದುಕೊಳ್ತಾ ಇದೆ. ಶಕ್ತಿ ಯೋಜನೆಯಿಂದ ಆದಾಯ ಹೆಚ್ಚಾಗಿ ಗಳಿಸ್ತಾ ಇದ್ರು ನಗದೀಕರಣ ಮಾತ್ರ ಸಂಗ್ರಹ ಆಗ್ತಿರ್ಲಿಲ್ಲ. ಮಹಿಳೆಯರ ಪ್ರಯಾಣವೇ ಹೆಚ್ಚಾಗಿರೋ ಪುರುಷರಿಂದ ಸಂಗ್ರಹವಾಗ್ತಾ ಇರೋ ಹಣ ನೌಕರರಿಗೆ ವೇತನ ಪಾವತಿ, ಬಾಕಿ ಪಾವತಿ, ನಿವೃತ್ತಿ ವೇತನ ಹಂಚಿಕೆ, ಮೃತ ನೌಕರರಿಗೆ ಹಣ ಹಂಚಿಕೆ ಸಾಲ ತೀರಿಸೋದಕ್ಕೆ ಸಾಲುತ್ತಿರಲಿಲ್ಲ. ಹೀಗಾಗಿ 5,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿತ್ತು. ಇದನ್ನ ಪರಿಶೀಲಿಸಿದ ಸರ್ಕಾರ 2,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಿತು. ಶೇಕಡ 15% ಪ್ರಯಾಣ ದರ ಏರಿಕೆಯಿಂದ 4 ನಿಗಮಕ್ಕೆ ಒಂದು ದಿನಕ್ಕೆ 6 ಕೋಟಿ ರೂಪಾಯಿ ಹರಿದು ಬರಲಿದ್ದು, ಒಂದು ವರ್ಷಕ್ಕೆ 2,180 ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ. ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಹೊಸ ವರ್ಷಕ್ಕೆ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬಸ್ ಟಿಕೆಟ್ ದರವನ್ನ ಹೆಚ್ಚಿಸಿದೆ. ಗ್ಯಾರಂಟಿ ಹೊರೆಯನ್ನ ಜನರ ಮೇಲೆ ಹಾಕಿದೆ ಸರ್ಕಾರ. ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ. ಸಲ್ಕರ್ನೆ ಕೊಟ್ಟಿದ್ದಾರೆ, ನಾವು ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್. ಹೆಣ್ಮಕ್ಳು ಕಾರ್ ಮಾಡಿ ಕಳ್ಸಿರ್ಬೇಕು ಅಷ್ಟೇ. ಫ್ರೀ ಅನ್ನೋದೇ ತಪ್ಪು ಸರ್. ಬಸ್ಸೇ ಬಂದಿಲ್ಲ, ಈಗ 3 ಗಂಟೆಯಿಂದ ಕಾಯ್ತಾ ಇದ್ದೀವಿ. KSRTC ಅಡ್ಡಾಡೋದೇ ಬಿಡಬೇಕು. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ್ಮಕ್ಳು ಖಾಲಿ ಖಾಲಿ. ಸಾರಿಗೆ ಬಸ್ ಪ್ರಯಾಣ ದರ 15% ಹೆಚ್ಚಳ. ದುನಿಯಾ ದುಬಾರಿ ದುನಿಯಾ. ಹೊಸ ವರ್ಷದಂದೇ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15% ಟಿಕೆಟ್ ದರ ಹೆಚ್ಚಳಕ್ಕೆ ಸಚಿವ ಸಂಪುಟ ಸಭೆ ಅಸ್ತು ಹೊಂದಿದೆ. 4 ನಿಗಮಗಳ ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿ ಪ್ರಯಾಣಿಕರಿಗೆ ತಂಡ ಹೊಡೆಯುವಂತೆ ಮಾಡಿದೆ. ಟಿಕೆಟ್ ದರ ಏರಿಕೆಗೆ ಸರ್ಕಾರ ಕೆಲ ಕಾರಣಗಳನ್ನು ಕೂಡ ನೀಡಿದೆ. BMTC, KSRTC, KWKRTC, KKRTC ಸೇರಿದಂತೆ 4 ಸಾರಿಗೆ ನಿಗಮಗಳು ಈ ಹಿಂದೆ 40% ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು. 2014 ಮತ್ತು 2020ರಲ್ಲಿ ಪ್ರಯಾಣ ದರವನ್ನು ಪರಿಷ್ಕರಿಸಲಾಗಿತ್ತು. ಇದೀಗ ಡೀಸೆಲ್, ಬಿಡಿ ಭಾಗಗಳ ಬೆಲೆ, ಸಾರಿಗೆ ಸಿಬ್ಬಂದಿ ವೇತನ ಹೆಚ್ಚಳ ಸೇರಿ ನಾನಾ ಕಾರಣ ಕೊಟ್ಟು ಸರ್ಕಾರ ಪ್ರಯಾಣ ದರವನ್ನು ಹೆಚ್ಚು ಮಾಡಿದೆ. ಇದೇ ಜನವರಿ 5ನೇ ತಾರೀಕಿಂದ ಟಿಕೆಟ್ ದರ ಜಾರಿ ಆಗ್ಲಿಕ್ಕಿದೆ. ಸರ್ಕಾರ ಗ್ಯಾರಂಟಿ ಹೊರೆಯನ್ನ ಜನರ ಮೇಲೆ ಹಾಕಿ ಕೈ ತೊಳೆದುಕೊಳ್ತಾ ಇದೆ. ಶಕ್ತಿ ಯೋಜನೆಯಿಂದ ಆದಾಯ ಹೆಚ್ಚಾಗಿ ಗಳಿಸ್ತಾ ಇದ್ರು ನಗದೀಕರಣ ಮಾತ್ರ ಸಂಗ್ರಹ ಆಗ್ತಿರ್ಲಿಲ್ಲ. ಮಹಿಳೆಯರ ಪ್ರಯಾಣವೇ ಹೆಚ್ಚಾಗಿರೋ ಪುರುಷರಿಂದ ಸಂಗ್ರಹವಾಗ್ತಾ ಇರೋ ಹಣ ನೌಕರರಿಗೆ ವೇತನ ಪಾವತಿ, ಬಾಕಿ ಪಾವತಿ, ನಿವೃತ್ತಿ ವೇತನ ಹಂಚಿಕೆ, ಮೃತ ನೌಕರರಿಗೆ ಹಣ ಹಂಚಿಕೆ ಸಾಲ ತೀರಿಸೋದಕ್ಕೆ ಸಾಲುತ್ತಿರಲಿಲ್ಲ. ಹೀಗಾಗಿ 5,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿತ್ತು. ಇದನ್ನ ಪರಿಶೀಲಿಸಿದ ಸರ್ಕಾರ 2,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಿತು. ಶೇಕಡ 15% ಪ್ರಯಾಣ ದರ ಏರಿಕೆಯಿಂದ 4 ನಿಗಮಕ್ಕೆ ಒಂದು ದಿನಕ್ಕೆ 6 ಕೋಟಿ ರೂಪಾಯಿ ಹರಿದು ಬರಲಿದ್ದು,
ಒಂದು ವರ್ಷಕ್ಕೆ 2,180 ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ. ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಹೊಸ ವರ್ಷಕ್ಕೆ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬಸ್ ಟಿಕೆಟ್ ದರವನ್ನ ಹೆಚ್ಚಿಸಿದೆ. ಗ್ಯಾರಂಟಿ ಹೊರೆಯನ್ನ ಜನರ ಮೇಲೆ ಹಾಕಿದೆ ಸರ್ಕಾರ. ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ. ಸಲ್ಕರ್ನೆ ಕೊಟ್ಟಿದ್ದಾರೆ, ನಾವು ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್. ಹೆಣ್ಮಕ್ಳು ಕಾರ್ ಮಾಡಿ ಕಳ್ಸಿದ್ ಬೆಸ್ಟ್. ಫ್ರೀ ಅನ್ನೋದೇ ತಪ್ಪು ಸರ್. ಬಸ್ಸೇ ಬಂದಿಲ್ಲ, ಈಗ 3 ಗಂಟೆಯಿಂದ ಕಾಯ್ತಾ ಇದ್ದಿದ್ದು. KSRTC ಅಡ್ಡಾಡೋದೇ ಬಿಡಬೇಕು. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ್ಮಕ್ಳು ಖಾಲಿ ಖಾಲಿ. ಸಾರಿಗೆ ಬಸ್ ಪ್ರಯಾಣ ದರ 15% ಹೆಚ್ಚಳ. ದುನಿಯಾ ದುಬಾರಿ ದುನಿಯಾ. ಹೊಸ ವರ್ಷದಂದೇ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15% ಟಿಕೆಟ್ ದರ ಹೆಚ್ಚಳಕ್ಕೆ ಸಚಿವ ಸಂಪುಟ ಸಭೆ ಅಸ್ತು ಹೊಂದಿದೆ. 4 ನಿಗಮಗಳ ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿ ಪ್ರಯಾಣಿಕರಿಗೆ ತಂಡ ಹೊಡೆಯುವಂತೆ ಮಾಡಿದೆ. ಟಿಕೆಟ್ ದರ ಏರಿಕೆಗೆ ಸರ್ಕಾರ ಕೆಲ ಕಾರಣಗಳನ್ನು ಕೂಡ ನೀಡಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳು ಈ ಹಿಂದೆ 40% ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು. 2014 ಮತ್ತು 2020ರಲ್ಲಿ ಪ್ರಯಾಣ ದರವನ್ನು ಪರಿಷ್ಕರಿಸಲಾಗಿತ್ತು. ಇದೀಗ ಡೀಸೆಲ್, ಬಿಡಿ ಭಾಗಗಳ ಬೆಲೆ, ಸಾರಿಗೆ ಸಿಬ್ಬಂದಿ ವೇತನ ಹೆಚ್ಚಳ ಸೇರಿ ನಾನಾ ಕಾರಣ ಕೊಟ್ಟು ಸರ್ಕಾರ ಪ್ರಯಾಣ ದರವನ್ನು ಹೆಚ್ಚು ಮಾಡಿದೆ. ಇದೇ ಜನವರಿ 5ನೇ ತಾರೀಕಿಂದ ಟಿಕೆಟ್ ದರ ಜಾರಿ ಆಗ್ಲಿಕ್ಕಿದೆ. ಸರ್ಕಾರ ಗ್ಯಾರಂಟಿ ಹೊರೆಯನ್ನ ಜನರ ಮೇಲೆ ಹಾಕಿ ಕೈ ತೊಳೆದುಕೊಳ್ತಾ ಇದೆ. ಶಕ್ತಿ ಯೋಜನೆಯಿಂದ ಆದಾಯ ಹೆಚ್ಚಾಗಿ ಗಳಿಸ್ತಾ ಇದ್ರು ನಗದೀಕರಣ ಮಾತ್ರ ಸಂಗ್ರಹ ಆಗ್ತಿರ್ಲಿಲ್ಲ. ಮಹಿಳೆಯರ ಪ್ರಯಾಣವೇ ಹೆಚ್ಚಾಗಿರೋ ಪುರುಷರಿಂದ ಸಂಗ್ರಹವಾಗ್ತಾ ಇರೋ ಹಣ ನೌಕರರಿಗೆ ವೇತನ ಪಾವತಿ, ಬಾಕಿ ಪಾವತಿ, ನಿವೃತ್ತಿ ವೇತನ ಹಂಚಿಕೆ, ಮೃತ ನೌಕರರಿಗೆ ಹಣ ಹಂಚಿಕೆ, ಸಾಲ ತೀರಿಸೋದಕ್ಕೆ ಸಾಲುತ್ತಿರಲಿಲ್ಲ. ಹೀಗಾಗಿ 5,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿತ್ತು. ಇದನ್ನ ಪರಿಶೀಲಿಸಿದ ಸರ್ಕಾರ 2,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಿತು. ಶೇಕಡ 15% ಪ್ರಯಾಣ ದರ ಏರಿಕೆಯಿಂದ 4 ನಿಗಮಕ್ಕೆ ಒಂದು ದಿನಕ್ಕೆ 6 ಕೋಟಿ ರೂಪಾಯಿ ಹರಿದು ಬರಲಿದ್ದು, ಒಂದು ವರ್ಷಕ್ಕೆ 2,180 ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ. ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಹೊಸ ವರ್ಷಕ್ಕೆ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬಸ್ ಟಿಕೆಟ್ ದರವನ್ನ ಹೆಚ್ಚಿಸಿದೆ. ಗ್ಯಾರಂಟಿ ಹೊರೆಯನ್ನ ಜನರ ಮೇಲೆ ಹಾಕಿದೆ ಸರ್ಕಾರ. ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ. ಸಲ್ಕರ್ನೆ ಕೊಟ್ಟಿದ್ದಾರೆ, ನಾವು ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್. ಹೆಣ್ಮಕ್ಳು ಕಾರ್ ಮಾಡಿ ಕಳ್ಸಿದ್ ಬೆಸ್ಟ್. ಫ್ರೀ ಅನ್ನೋದೇ ತಪ್ಪು ಸರ್. ಬಸ್ಸೇ ಬಂದಿಲ್ಲ, ಈಗ 3 ಗಂಟೆಯಿಂದ ಕಾಯ್ತಾ ಇದ್ದಿದ್ದು. KSRTC ಅಡ್ಡಾಡೋದೇ ಬಿಡಬೇಕು. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ್ಮಕ್ಳು ಖಾಲಿ ಖಾಲಿ. ಸಾರಿಗೆ ಬಸ್ ಪ್ರಯಾಣ ದರ 15% ಹೆಚ್ಚಳ. ದುನಿಯಾ ದುಬಾರಿ ದುನಿಯಾ. ಹೊಸ ವರ್ಷದಂದೇ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15% ಟಿಕೆಟ್ ದರ ಹೆಚ್ಚಳಕ್ಕೆ ಸಚಿವ ಸಂಪುಟ ಸಭೆ ಅಸ್ತು ಹೊಂದಿದೆ. 4 ನಿಗಮಗಳ ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿ ಪ್ರಯಾಣಿಕರಿಗೆ ತಂಡ ಹೊಡೆಯುವಂತೆ ಮಾಡಿದೆ. ಟಿಕೆಟ್ ದರ ಏರಿಕೆಗೆ ಸರ್ಕಾರ ಕೆಲ ಕಾರಣಗಳನ್ನು ಕೂಡ ನೀಡಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳು ಈ ಹಿಂದೆ 40% ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು. 2014 ಮತ್ತು 2020ರಲ್ಲಿ ಪ್ರಯಾಣ ದರವನ್ನು ಪರಿಷ್ಕರಿಸಲಾಗಿತ್ತು. ಇದೀಗ ಡೀಸೆಲ್, ಬಿಡಿ ಭಾಗಗಳ ಬೆಲೆ, ಸಾರಿಗೆ ಸಿಬ್ಬಂದಿ ವೇತನ ಹೆಚ್ಚಳ ಸೇರಿ ನಾನಾ ಕಾರಣ ಕೊಟ್ಟು ಸರ್ಕಾರ ಪ್ರಯಾಣ ದರವನ್ನು ಹೆಚ್ಚು ಮಾಡಿದೆ. ಇದೇ ಜನವರಿ 5ನೇ ತಾರೀಕಿಂದ ಟಿಕೆಟ್ ದರ ಜಾರಿ ಆಗ್ಲಿಕ್ಕಿದೆ. ಸರ್ಕಾರ ಗ್ಯಾರಂಟಿ ಹೊರೆಯನ್ನ ಜನರ ಮೇಲೆ ಹಾಕಿ ಕೈ ತೊಳೆದುಕೊಳ್ತಾ ಇದೆ. ಶಕ್ತಿ ಯೋಜನೆಯಿಂದ ಆದಾಯ ಹೆಚ್ಚಾಗಿ ಗಳಿಸ್ತಾ ಇದ್ರು ನಗದೀಕರಣ ಮಾತ್ರ ಸಂಗ್ರಹ ಆಗ್ತಿರ್ಲಿಲ್ಲ. ಮಹಿಳೆಯರ ಪ್ರಯಾಣವೇ ಹೆಚ್ಚಾಗಿರೋ ಪುರುಷರಿಂದ ಸಂಗ್ರಹವಾಗ್ತಾ ಇರೋ ಹಣ ನೌಕರರಿಗೆ ವೇತನ ಪಾವತಿ, ಬಾಕಿ ಪಾವತಿ, ನಿವೃತ್ತಿ ವೇತನ ಹಂಚಿಕೆ, ಮೃತ ನೌಕರರಿಗೆ ಹಣ ಹಂಚಿಕೆ, ಸಾಲ ತೀರಿಸೋದಕ್ಕೆ ಸಾಲುತ್ತಿರಲಿಲ್ಲ. ಹೀಗಾಗಿ 5,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿತ್ತು. ಇದನ್ನ ಪರಿಶೀಲಿಸಿದ ಸರ್ಕಾರ 2,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಿತು.
ಶೇಕಡ 15ರಷ್ಟು ಪ್ರಯಾಣ ದರ ಏರಿಕೆಯಿಂದ 4 ನಿಗಮಕ್ಕೆ ಒಂದು ದಿನಕ್ಕೆ 6 ಕೋಟಿ ರೂಪಾಯಿ ಹರಿದು ಬರಲಿದ್ದು 1 ವರ್ಷಕ್ಕೆ